Hi, dear students, welcome back to ABG Spoken English classes. Today, we are going to start a new lesson called Nayakas, Palegaras, and Nadaprabhus. So, dear students, we learn this lesson in bilingual language, Kannada and English. So, let us start now. Dear students, lesson number 4, Nayakas, Palegaras and Nadaprabhus. 4.1 Nayakas of Keladi. They ruled from 1499 to 1763 Common Era. So, dear students, let us start now. Nayakas or Palegaras. Under the control of Vijayanagara Empire, the Nayakas and Palegaras were under the control of Vijayanagara Empire. There were many small kings. ಇಲ್ಲಿ ನಾಯಕರು ಮತ್ತು ಪಾಳೆಗಾರರು ಎಂಬುವರು ವಿಜಯನಗರದ ಸಾಮ್ರಾಜ್ಯದ ಒಂದು ಆಳ್ವಿಕೆಯಲ್ಲಿ ಅಥವಾ ಆಳ್ವಿಕೆಗೆ ಒಳಪಟ್ಟಿದ್ದರು. ದೇರ್ ವೇರ್ ಮೆನಿ ಸ್ಮಾಲ್ ಕಿಂಗ್ಸ್. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಳಷ್ಟು ಚಿಕ್ಕ ಚಿಕ್ಕ ರಾಜ್ಯಗಳು ಇದ್ದವು. ದೇ ಆರ್ ಕಾಲ್ಡ್ ನಾಯಕಾಸ್ ಆರ್ ಚೀಫ್ಟೈನ್ಸ್. ಅವರನ್ನು ನಾವು ನಾಯಕರು ಅಥವಾ ಮುಖ್ಯಸ್ಥರು ಎಂದು ಕರೆಯುತ್ತಿದ್ದೆವು ಅಥವಾ ಪಾಳೆಗಾರರು ಎಂದು ಕರೆಯುತ್ತಿದ್ದೆವು. ದ ಪ್ಲೇಸಸ್ ವಿಚ್ ವೇರ್ ರೂಲ್ಡ್ ಬೈ ದೀಸ್ ಚೀಫ್ಸ್. ಯಾವ ಸ್ಥಳಗಳನ್ನು ಈ ನಾಯಕರು ಅಥವಾ ಪಾಳೆಗಾರರು ಆಳುತ್ತಿದ್ದರೋ ಅವರನ್ನು ನಾವು ಪಾಳೆಪಟ್ಟುಸ್ ಎಂದು ಕರೆಯುತ್ತಿದ್ದೆವು. ಅಮಾಂಗ್ ದೀಸ್ ಚೀಫ್ಸ್, ಈ ಒಂದು ಮುಖ್ಯಸ್ಥರಲ್ಲಿ ಅಥವಾ ನಾಯಕರಲ್ಲಿ, ನಾಯಕಾಸ್ ಆಫ್ ಕೆಳದಿ ಅಂದರೆ ಕೆಳದಿಯ ನಾಯಕರು ಆ್ಯಂಡ್ ನಾಯಕಾಸ್ ಆಫ್ ಚಿತ್ರದುರ್ಗ ಆರ್ ಫೇಮಸ್. ಮತ್ತು ಚಿತ್ರದುರ್ಗದ ನಾಯಕರು ಇಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವರು. ಯಾರು? ನಾಯಕಾಸ್ ಆಫ್ ಕೆಳದಿ, ಕೆಳದಿಯ ನಾಯಕರು ಮತ್ತು ಚಿತ್ರದುರ್ಗದ ನಾಯಕರು ತುಂಬ ಜನಪ್ರಿಯರಾಗಿರ್ತಕ್ಕಂಥವರು. ಕೆಳದಿ ವಾಸ್ ಫೌಂಡೆಡ್ ಇನ್ 1499 ಕಾಮನ್ ಇರಾ. ಕೆಳದಿ ಅನ್ನುವಂತಹ ನಾಯಕರ ಒಂದು ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ, ಕೆಳದಿ ವಾಸ್ ಫೌಂಡೆಡ್ ಇನ್ 1499. ಈ ಒಂದು ರಾಜ್ಯವು 1499 ಕಾಮನ್ ಎರಾದಲ್ಲಿ ಆರಂಭ ಆಯಿತು ಅಥವಾ ಸ್ಥಾಪಿಸಲ್ಪಟ್ಟಿದೆ. ಡ್ಯೂರಿಂಗ್ ದ ವಿಜಯನಗರ ಪೀರಿಯಡ್, ಈ ಒಂದು ಸಂದರ್ಭ ಯಾವುದಿತ್ತಂದರೆ ಇಲ್ಲಿ ದೊಡ್ಡ ಸಾಮ್ರಾಜ್ಯ ಯಾವುದಾಗಿತ್ತಂದರೆ ವಿಜಯನಗರ ಅಂತಕ್ಕಂಥದ್ದು. ಅವರ ಆಡಳಿತಾವಧಿಯಲ್ಲಿ ಈ ಕೆಳದಿ ಅಂತಕ್ಕಂಥದ್ದು ಸ್ಥಾಪನೆಯಾಗಿತ್ತು. ಆ್ಯಂಡ್ ಲೆಟರ್ ಬಿಕೇಮ್ ಇಂಡಿಪೆಂಡೆಂಟ್. ಹಾಗಾದರೆ ಇದು ವಿಜಯನಗರ ಸಾಮ್ರಾಜ್ಯದ ಅಂತ್ಯದ ನಂತರದಲ್ಲಿ ಇದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ರಾಜ್ಯವಾಯಿತು. ದ ಲೀಡರ್ಸ್ ಆಫ್ ಕೆಳದಿ, ಕೆಳದಿಯ ನಾಯಕರುಗಳು, ವೇರ್ ರೂಲಿಂಗ್ ದ ಕೋಸ್ಟಲ್ ಆ್ಯಂಡ್ ಮಲೆನಾಡು ರೀಜನ್ಸ್ ಆಫ್ ಕರ್ನಾಟಕ. ಈ ನಾಯಕರು, ಕೆಳದಿಯ ನಾಯಕರು ಏನು ಮಾಡ್ತಾಯಿದ್ರು ಅಂತಂದರೆ ಕರಾವಳಿ ಮತ್ತು ಮಲೆನಾಡಿನ ಕೆಲವು ಪ್ರದೇಶಗಳನ್ನು, ಕರ್ನಾಟಕದ ಕೆಲವು ಪ್ರದೇಶಗಳನ್ನು ಆಳ್ವಿಕೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ದ ಕೆಳದಿ ಪ್ರಾವಿನೆನ್ಸ್ ವಾಸ್ ಲಾರ್ಜ್ ಆ್ಯಂಡ್ ಪ್ರಾಸ್ಪರಸ್. ಈ ಕೆಳದಿ ಪ್ರಾಂತ್ಯವು ತುಂಬ ದೊಡ್ಡದಾಗಿದ್ದು ಜೊತೆಗೆ ಸಮೃದ್ಧವಾಗಿತ್ತು ಅಂತ ಇಲ್ಲಿ ಹೇಳಿದ್ದಾರೆ. ಕೆಳದಿ ಕನ್ಸಿಸ್ಟೆಡ್ ಆಫ್ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೇರಳ, ಕೊಡಗು, ಹಾಸನ, ತುಮಕೂರು ಆ್ಯಂಡ್ ಚಿತ್ರದುರ್ಗ, ಧಾರವಾಡ ಆ್ಯಂಡ್ ಉತ್ತರ ಕನ್ನಡ areas. So dear students, another one very important topic, the Keladi Nayakas. It means Nayakas, that dynasty was covered these all places. The first one is Keladi consisted of the Shivamogga, Dakshina Kannada, Udupi, Kasaragodu, ಕೊಡಗು, ಹಾಸನ, ತುಮಕೂರು, ಚಿತ್ರದುರ್ಗ, ಧಾರವಾಡ ಆ್ಯಂಡ್ ಉತ್ತರ ಕನ್ನಡ ಏರಿಯಾಸ್. ಉತ್ತರ ಕನ್ನಡದ ಪ್ರದೇಶಗಳನ್ನು ಇದು ಒಳಗೊಂಡಿತ್ತು. ಇಷ್ಟೊಂದು ವಿಸ್ತಾರವಾಗಿತ್ತು ಅಂತ ಇಲ್ಲಿ ನಾವು ಸ್ಥಳಗಳ ಮುಖೇನವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಕೆಳದಿಯ ನಾಯಕರಲ್ಲಿ ಹಿರಿಯ ವೆಂಕಟಪ್ಪ ನಾಯಕ, he ruled from 1582 to 1629
ಕಾಮನ್ ಎರಾ. ಇಲ್ಲಿ ಹಿರಿಯ ವೆಂಕಟಪ್ಪ ನಾಯಕ ಅಂತಕ್ಕಂಥವರು 1582ರಿಂದ 1629ರವರೆಗೆ ಆಳ್ವಿಕೆಯನ್ನು ಮಾಡಿದರು. ವೆಂಕಟಪ್ಪ ನಾಯಕ ಈಸ್ ಪಾಪ್ಯುಲರ್ ಅಮಾಂಗ್ ದ ಕಿಂಗ್ಸ್ ಆಫ್ ಕೆಳದಿ. ಕೆಳದಿ ನಾಯಕರುಗಳಲ್ಲಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ನಾಯಕ ಯಾರು ಅಂದರೆ ವೆಂಕಟಪ್ಪ ನಾಯಕ. ಇನ್ ಹೀಸ್ ಪೀರಿಯಡ್, ಇವನ ಆಡಳಿತದ ಅವಧಿಯಲ್ಲಿ, ದ ಕಾಲಡಿ ದ ಕೆಳದಿ ಕಿಂಗ್ಡಮ್ ಅಟೈನ್ಡ್ ಕಂಪ್ಲೀಟ್ ಫ್ರೀಡಮ್. ಇವರ ಆಡಳಿತದ ಅವಧಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕೆಳದಿ ರಾಜ್ಯ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಅಂತ ಹೇಳ್ತಾ ಇದ್ದಾರೆ. ಹಿ ಟುಕ್ ಔಟ್ ಮಿಲಿಟರಿ ಎಕ್ಸ್ಪಿಡಿಷನ್ ಟಿಲ್ ರಿವರ್ ಚಂದ್ರಗಿರಿ ಇನ್ ದ ಕೋಸ್ಟಲ್ ರೀಜನ್. ಇನ್ ದ ರೂಲಿಂಗ್ ಪೀರಿಯಡ್ ಆಫ್ ವೆಂಕಟಪ್ಪ ನಾಯಕ, ವೆಂಕಟಪ್ಪ ನಾಯಕರ ಒಂದು ಆಡಳಿತದ ಅವಧಿಯಲ್ಲಿ ಇವರ ಒಂದು ರಾಜ್ಯವು ಎಲ್ಲಿಯವರೆಗೆ ಹಬ್ಬಿತ್ತು ಅಂತಂದರೆ, ಅವರ ಒಂದು ಮಿಲಿಟರಿ ಒಂದು ಸೈನಿಕ ದಂಡಯಾತ್ರೆ ಎಲ್ಲಿಯವರೆಗೆ ನಡೀತಿತ್ತು ಅಂದರೆ ರಿವರ್ ಚಂದ್ರಗಿರಿ ಇನ್ ದ ಕೋಸ್ಟಲ್ ರೀಜನ್, ಕರಾವಳಿಯ ಚಂದ್ರಗಿರಿಯವರೆಗೆ ಅದು ಹಬ್ಬಿಕೊಂಡಿತ್ತು. ವಿತ್ ದ ಹೆಲ್ಪ್ ಆಫ್ ಕ್ವೀನ್ ಅಬ್ಬಕ್ಕಾದೇವಿ, ಇಲ್ಲಿ ಹಿರಿಯ ವೆಂಕಟಪ್ಪ ನಾಯಕ ಏನು ಮಾಡ್ತಾರೆ, ವಿತ್ ಹೆಲ್ಪ್ ಆಫ್ ದ ಕ್ವೀನ್ ಅಬ್ಬಕ್ಕಾದೇವಿ, ಅಬ್ಬಕ್ಕಾದೇವಿ ರಾಣಿಯ ಒಂದು ಸಹಾಯವನ್ನು ಪಡೆದುಕೊಂಡು, ಹಿ ಡಿಪಿಟೆಡ್ ದ ಪೋರ್ಚುಗೀಸ್ ಇನ್ ದ ಮಂಗಳೂರು, ಇವರು ಮಂಗಳೂರಿನಲ್ಲಿರುವಂತಹ ಪೋರ್ಚುಗೀಸರನ್ನು ರಾಣಿ ಅಬ್ಬಕ್ಕದೇವಿಯ ಸಹಾಯದಿಂದ ಸೋಲಿಸಿದರು. ಹಿ ಡಿಪಿಟೆಡ್ ಆದಿಲ್ ಶಾಹಿ ಫೋರ್ಸಸ್, ಇವರು ಆದಿಲ್ ಶಾಹಿಯ ಒಂದಿಷ್ಟು ಫೋರ್ಸಸ್ಗಳನ್ನು ಇವರೇನು ಮಾಡಿದರು ಅಂತಂದರೆ ಸೋಲಿಸಿದರು ಅಥವಾ ಅವರ ಒಂದು. ಹಿ ಡಿಪಿಟೆಡ್ ದ ಪೋರ್ಚುಗೀಸ್ ಇನ್ ಮಂಗಳೂರು, ಹಿ ಡಿಪಿಟೆಡ್ ಆದಿಲ್ ಶಾಹಿ ಫೋರ್ಸಸ್, ಇಲ್ಲಿ ಬಿಜಾಪುರವನ್ನು ಆಳುವಂತಹ ಆದಿಲ್ ಶಾಹಿಯ ಒಂದಿಷ್ಟು ಫೋರ್ಸ್ಗಳನ್ನು ಅಥವಾ ದಳಗಳನ್ನು ಸೋಲಿಸಿರ್ತಕ್ಕಂಥದ್ದು. ಆ್ಯಂಡ್ ಆಫ್ ವಿಜಯಪುರ ಆ್ಯಂಡ್ ಎಸ್ಟಾಬ್ಲಿಷ್ಡ್ ವಿಕ್ಟ್ರಿ ಫಿಲ್ಲರ್ ಇನ್ ಹಾನಗಲ್, ಅವನ ಸೋಲಿಸಿದ ಒಂದು ನೆನಪಿಗಾಗಿ ಒಂದು ವಿಜಯ ಸ್ತಂಭವನ್ನು ಅವರು ಸ್ಥಾಪನೆ ಮಾಡ್ತಾರೆ, ಅದು ಹಾನಗಲ್ನಲ್ಲಿ. ಹಿ ಎನ್ಕರೇಜ್ಡ್ ಆಲ್ ರಿಲಿಜನ್ಸ್, ಅವನು ಎಲ್ಲ ಧರ್ಮಗಳನ್ನು, ಹಿರಿಯ ವೆಂಕಟಪ್ಪ ನಾಯಕ ಎನ್ಕರೇಜ್ಡ್ ಆಲ್ ರಿಲಿಜನ್ಸ್, ಎಲ್ಲ ಧರ್ಮಗಳನ್ನು ಅವರು ಪ್ರೋತ್ಸಾಹಿಸಿದರು. ಹಿಯರ್ ಶಿವಪ್ಪ ನಾಯಕ ವಾಸ್ ಅ ಫೇಮಸ್ ಕೆಳದಿ ಕಿಂಗ್, ಇಲ್ಲಿ ಶಿವಪ್ಪ ನಾಯಕ ಅಂತಕ್ಕಂಥವರು ಒಬ್ಬ ಜನಪ್ರಿಯ ಕೆಳದಿಯ ರಾಜ. ಹಿ ರೂಲ್ಡ್ ಫ್ರಮ್ 1645 ಟು 1660 ಕಾಮನ್ ಎರಾ, 1645ರಿಂದ 1660ರವರೆಗೆ ಇವರು ಆಳ್ವಿಕೆಯನ್ನು ಮಾಡಿದರು. ಶಿವಪ್ಪ ನಾಯಕ ವಾಸ್ ಅ ಫೇಮಸ್ ಕೆಳದಿ ಕಿಂಗ್, ಇವರು ಜನಪ್ರಿಯ ಒಬ್ಬ ರಾಜನಾಗಿದ್ದು. ಹಿ ಅಕ್ಯುಪೈಡ್ ದ ಕೋಸ್ಟಲ್ ಪೋರ್ಟ್ ಆಫ್ ಪೋರ್ಚುಗೀಸ್, ಇವರು ಕೋಸ್ಟಲ್ ಕರಾವಳಿ ಪ್ರದೇಶದಲ್ಲಿ ಬರುವಂತಹ ಫೋರ್ಟ್ಗಳನ್ನು ಇವರೇನು ಮಾಡ್ತಾರೆ, ಕೋಟೆಗಳನ್ನು, ಪೋರ್ಚುಗೀಸರ ಕೋಟೆಗಳನ್ನು ಆಕ್ರಮಿಸಿದರು ಅಂತ ಹೇಳ್ತಾರೆ. ಆ್ಯಂಡ್ ಗಾಡ್ ದ ಟೈಟಲ್, ಆ ಒಂದು ಪೋರ್ಚುಗೀಸರ ಒಂದು ಕೋಟೆಗಳನ್ನು ವಶಪಡಿಸಿಕೊಂಡಾಗ ಅಥವಾ ಆಕ್ರಮಣ ಮಾಡಿಕೊಂಡಿದ್ದಕ್ಕಾಗಿ ಇವರು ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾರೆ, ಅದು ಪಡುಗೊಡಲೊಡೆಯ ಅಂಥೇಳಿ ಕರೀತಾರೆ. ಹಿ ಬಿಲ್ಟ್ ಸ್ಟ್ರಾಂಗ್ ಫೋರ್ಟ್ಸ್ ಇನ್ ಮ್ಯಾಂಗ್ಳೂರ್, ಇವರು ಭಾಳಷ್ಟು ಬಲಿಷ್ಠವಾಗಿರ್ತಕ್ಕಂತಹ ಫೋರ್ಟ್ಸ್ಗಳನ್ನು ಅಂತಂದರೆ ಕೋಟೆಗಳನ್ನು ನಿರ್ಮಾಣ ಮಾಡಿದರು. ಬೇಕಲ್ ಆ್ಯಂಡ್ ಚಂದ್ರಗಿರಿ, ಕೇರಳ, ಈ ಎರಡೂ ಪ್ರದೇಶಗಳು ಬರ್ತಕ್ಕಂಥದ್ದು ಕೇರಳ ರಾಜ್ಯದಲ್ಲಿ, ಈಗಿನ ಕೇರಳ ರಾಜ್ಯದಲ್ಲಿ ಬರ್ತವೆ. ಅಲ್ಲಿ ಏನು ಮಾಡ್ತಾರೆ, ಇವರು ಉತ್ತಮವಾಗಿರ್ತಕ್ಕಂತಹ ಬಲಿಷ್ಠವಾಗಿರ್ತಕ್ಕಂತಹ ಏನು ಮಾಡ್ತಾರೆ, ಕೋಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಫಾರ್ ದ ಸೆಕ್ಯೂರಿಟಿ ಆಫ್ ಕಿಂಗ್ಡಮ್, ಅದು ಅವನ ರಾಜ್ಯದ ಒಂದು ಸೆಕ್ಯೂರಿಟಿಗಾಗಿ, ಸುರಕ್ಷತೆಗಾಗಿ ಈ ರೀತಿ ಕೆಲಸವನ್ನು ಮಾಡ್ತಾರೆ. ಶಿವಪ್ಪ ನಾಯಕ ವಾಸ್ ಅ ಪಯೋಸ್ ಮ್ಯಾನ್, ಶಿವಪ್ಪ ನಾಯಕ ಅಂತಕ್ಕಂಥವರು ಬಹಳಷ್ಟು ಧಾರ್ಮಿಕವಾಗಿರ್ತಕ್ಕಂಥ ಶ್ರದ್ಧೆ ಉಳ್ಳವರಾಗಿದ್ದರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಹಿ ಎನ್ಕರೇಜ್ಡ್ ದ ಟ್ರೇಡರ್ಸ್ ಆಫ್ ಗೋವಾ, ಇವರು ಗೋವೆಯ ವ್ಯಾಪಾರಸ್ಥರಿಗೆ ತುಂಬ ಪ್ರೋತ್ಸಾಹವನ್ನು ನೀಡಿದರು. ಟು ಸೆಟಲ್ ಇನ್ ಹೀಸ್ ಸ್ಟೇಟ್ ಫಾರ್ ಡೆವಲಪ್ಮೆಂಟ್ ಆಫ್ ಟ್ರೇಡ್, ತಮ್ಮ ವ್ಯಾಪಾರ ಅಭಿವೃದ್ಧಿ ಮಾಡಿಕೊಳ್ಳುವುದಕ್ಕಾಗಿ ತಮ್ಮ ರಾಜ್ಯದಲ್ಲಿ ನೆಲೆಸುವಂತೆ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟರು. ದ ಕ್ರಿಶ್ಚಿಯನ್ಸ್ ಆಫ್ ಗೋವಾ, ಗೋವಾದಲ್ಲಿರತಕ್ಕಂತಹ ಕ್ರೈಸ್ತರು, ವೇರ್ ಎಕ್ಸ್ಪರ್ಟ್ಸ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹಿ ಎನ್ಕರೇಜ್ಡ್ ದೆಮ್ ಟು ಮಿಗ್ರೇಟ್ ಟು ಹೀಸ್ ಸ್ಟೇಟ್, ಈ ಗೋವೆಯಲ್ಲಿರುವಂತಹ ಏನು
ಕ್ರಿಶ್ಚಿಯನ್ರಿದ್ದರು. ಅವರು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಪರಿಣಿತಿಯನ್ನು ಹೊಂದಿದ್ದರು. ಅವರಿಗೆ ಪ್ರೋತ್ಸಾಹ ಕೊಡುವುದಕ್ಕಾಗಿ ಅವರಿಗೆ ಇವರು ಒಂದು ಮಾತನ್ನು ಹೇಳಿದರು. ಯಾರು? ಶಿವಪ್ಪ ನಾಯಕ ಅಂತಕ್ಕಂಥವರು. ಅವರು ಹೇಳಿದರು, ಮಿಗ್ರೇಟ್ ಆಗುವಂತೆ, ವಲಸೆ ಬರುವಂತೆ ಕೇಳಿದರು. ಆ್ಯಂಡ್ ಪ್ರೊವೈಡೆಡ್ ಲ್ಯಾಂಡ್ ಆ್ಯಂಡ್ ಅದರ್ ಕಾಂಟ್ರಿಬ್ಯೂಷನ್ಸ್, ನಾವು ಭೂಮಿ ಮತ್ತು ಇತರೆ ಕೊಡುಗೆಗಳನ್ನು ಕೊಡುತ್ತೇವೆ, ಅವರನ್ನು ಬರುವಂತೆ ಕೇಳಿಕೊಂಡಿದ್ದರು. ಹಿ ಮೇಡ್ ಅ ಸ್ಟ್ರಿಕ್ಟ್ ರೂಲ್, ಇವರು ಭಾಳಷ್ಟು ಸ್ಟ್ರಿಕ್ಟ್ ಆಗಿರ್ತಕ್ಕಂತಹ, ಕಟ್ಟುನಿಟ್ಟಾಗಿರುವಂತಹ ನಿಯಮಗಳನ್ನು ಮಾಡಿದರು. ದ್ಯಾಟ್ ದ ಕ್ರಿಶ್ಚಿಯನ್ ಪ್ರಿಸ್ಟ್ ಶುಡ್ ಬಿ ಅ ಲೋಕಲ್ ಪರ್ಸನ್, ಕ್ರಿಶ್ಚಿಯನ್ ಪ್ರಿಸ್ಟ್ ಏನಾಗಿರಬೇಕು ಅಂದರೆ ಅವರು ಸ್ಥಳೀಯ ವ್ಯಕ್ತಿ ಆಗಿರಬೇಕು ಅನ್ನೋದು ಆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಆಗಿತ್ತು ಅಂಥೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ದ ಶಿಸ್ತು ಆಫ್ ಶಿವಪ್ಪ ನಾಯಕ, ಶಿವಪ್ಪ ನಾಯಕನ ಶಿಸ್ತು ಅಂತ ಹೇಳಿ ಕರೀತೇವೆ. ದ ರೆವಿನ್ಯೂ ಸಿಸ್ಟಮ್ ಸ್ಟಾರ್ಟೆಡ್ ಬೈ ಶಿವಪ್ಪ ನಾಯಕ ವಾಸ್ ಕಾಲ್ಡ್ ಆಸ್ ಶಿಸ್ತು. ದ ರೆವಿನ್ಯೂ ಸಿಸ್ಟಮ್ ಸ್ಟಾರ್ಟೆಡ್ ಬೈ ಶಿವಪ್ಪ ನಾಯಕ ಅಂದರೆ ಒಂದು ಕಂದಾಯ ವ್ಯವಸ್ಥೆಯನ್ನು ಶಿವಪ್ಪ ನಾಯಕ ಅವರು ಏನು ಮಾಡ್ತಾರೆ, ಆರಂಭಿಸ್ತಾರೆ. ಅದನ್ನು ನಾವು ಶಿವಪ್ಪ ನಾಯಕನ ಶಿಸ್ತು ಎಂದು ಕರೆಯುತ್ತೇವೆ. ಆ್ಯಸ್ ಪರ್ ದಿಸ್, ಅದರಂತೆ ದ ಫಿಕ್ಸೇಷನ್ ಆಫ್ ಲ್ಯಾಂಡ್ ರೆವಿನ್ಯೂ ವಾಸ್ ಬೇಸ್ಡ್ ಆನ್ ಫರ್ಟಾಲಿಟಿ ಆಫ್ ದ ಲ್ಯಾಂಡ್. ಇಲ್ಲಿ ಯಾವ ರೀತಿಯಾಗಿ ಕಂದಾಯವನ್ನು ವಸೂಲಿ ಮಾಡಲಾಗ್ತಿತ್ತು ಅಂತಂದರೆ, ಅದು ಮೂಲತಃ ಆ ಭೂಮಿ ಹೊಂದಿರುವಂತಹ ಫಲವತ್ತತೆಯ ಆಧಾರದ ಮೇಲೆ ಅವರು ಏನು ಮಾಡ್ತಾಯಿದ್ರು, ಲ್ಯಾಂಡ್ ರೆವಿನ್ಯೂವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಅಬೌಟ್ 1/3 ಆಫ್ ದ ಪ್ರೊಡಕ್ಷನ್, ಉತ್ಪಾದನೆಯಾಗಿರುವಂತಹ ಅಷ್ಟು ಉತ್ಪಾದನೆಯಲ್ಲಿ 1/3 1/3 ಆಫ್ ದ ಪ್ರೊಡಕ್ಷನ್ ಅಂತ ಹೇಳ್ತೇವೆ, ಕಲೆಕ್ಟೆಡ್ ಆ್ಯಸ್ ಲ್ಯಾಂಡ್ ರೆವಿನ್ಯೂ. ಅದನ್ನು ನಾವು ಇಲ್ಲಿ ಲ್ಯಾಂಡ್ ರೆವಿನ್ಯೂ, ಭೂಮಿ ಕಂದಾಯ, ಆ್ಯಸ್ ಲ್ಯಾಂಡ್ ರೆವಿನ್ಯೂ. ದಿಸ್ ಸಿಸ್ಟಮೆಟಿಕ್ ರೆವಿನ್ಯೂ ಸಿಸ್ಟಮ್ ವಾಸ್ ಕಾಲ್ಡ್ ಶಿಸ್ತು ಆಫ್ ಶಿವಪ್ಪ ನಾಯಕ. ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಕಂದಾಯ ಪದ್ಧತಿಗೆ ನಾವು ಶಿವಪ್ಪ ನಾಯಕನ ಶಿಸ್ತು ಎಂದು ಕರೆಯುತ್ತೇವೆ. ದ ಶಿಸ್ತು ಸಿಸ್ಟಮ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಮಲೆನಾಡು. ಈ ಒಂದು ಶಿವಪ್ಪ ನಾಯಕನ ಶಿಸ್ತಿನಿಂದ ಮಲೆನಾಡು ತುಂಬ ಅಭಿವೃದ್ಧಿಯನ್ನು ಸಾಧಿಸಿತು. ನೆಕ್ಸ್ಟ್ ವಿ ಸಿ ಕ್ವೀನ್ ಚೆನ್ನಮ್ಮಾಜಿ. ಕ್ವೀನ್ ಚೆನ್ನಮ್ಮಾಜಿ 1671 to 1696 ಕಾಮನ್ ಎರಾ. ಇಲ್ಲಿ ಕ್ವೀನ್ ಚೆನ್ನಮ್ಮಾಜಿ ಎನ್ನುವರು 1671ರಿಂದ 1696ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಕ್ವೀನ್ ಚೆನ್ನಮ್ಮಾಜಿ, ಇಲ್ಲಿ ರಾಣಿ ಚೆನ್ನಮ್ಮಾಜಿ, ದ ಡಾಟರ್ ಇನ್ ಲಾ ಆಫ್ ಶಿವಪ್ಪ ನಾಯಕ, ಇವರು ಶಿವಪ್ಪ ನಾಯಕನ ಸೊಸೆಯಾಗಿದ್ದರು. ಟುಕ್ ಪವರ್ ಆಫ್ಟರ್ ಹಿಮ್, ಮತ್ತು ಇವರು ಅವನ ನಂತರ ಆಳ್ವಿಕೆಯನ್ನು ಅಥವಾ ಅಧಿಕಾರವನ್ನು ಪಡೆದರು. ಶಿ ರಿಫೇಲ್ಡ್ ದ ಮುಘಲ ಆರ್ಮಿ, ಇವಳು ಮುಘಲರ ಒಂದು ಸೇನೆಯನ್ನು ಹಿಮ್ಮೆಟ್ಟಿಸಿದಳು. ಆ್ಯಂಡ್ ಗೇವ್ ಪ್ರೊಟೆಕ್ಷನ್ ಟು ಛತ್ರಪತಿ ರಾಜಾರಾಮ್, ಮತ್ತು ಛತ್ರಪತಿ ರಾಜಾರಾಮನಿಗೆ ಇವಳು ರಕ್ಷಣೆಯನ್ನು ಒದಗಿಸಿದಳು. ದ ಸನ್ ಆಫ್ ಶಿವಾಜಿ, ಯಾರು ಈ ಛತ್ರಪತಿ ರಾಜಾರಾಮ್ ಅಂತಂದರೆ ಅವನು ಶಿವಾಜಿಯ ಮಗ. ಚೆನ್ನಮ್ಮ, ದ ಸಿಂಬಲ್ ಆಫ್ ವ್ಯಾಲೋರ್, ಇವಳು ಶೌರ್ಯದ ಪ್ರತೀಕವಾಗಿದ್ದಳು. ಆ್ಯಂಡ್ ಸಕ್ರಿಫೈಸ್ ಆಫ್ ಕರ್ನಾಟಕ, ಮತ್ತು ಕರ್ನಾಟಕದ ಒಂದು ಆ್ಯಂಡ್ ಸಕ್ರಿಫೈಸ್ ಆಫ್ ಕರ್ನಾಟಕ, ಕರ್ನಾಟಕದ ಒಂದು ತ್ಯಾಗ ಮತ್ತು ಬಲಿದಾನದ ಒಂದು ಪ್ರತೀಕವಾಗಿದ್ದಳು. ಫಾಟ್ ವಾರ್ ಇವನ್ ವಿತ್ ದ ಮೈಸೂರು ಆರ್ಮಿ, ಇವಳು ಮೈಸೂರು ಸೈನಿಕರೊಂದಿಗೂ ಸಹಿತ ಅಥವಾ ಸೈನ್ಯದೊಂದಿಗೂ ಸಹಿತ ಇವರು ಹೋರಾಟವನ್ನು ಅಥವಾ ಯುದ್ಧವನ್ನು ಮಾಡಿದ್ದಾಳೆ. ದ ಕೆಳದಿ ಕಿಂಗ್ಸ್ ಫೌಂಡೆಡ್ ಟೆಂಪಲ್ಸ್, ಅಗ್ರಹಾರಾಸ್ ಆ್ಯಂಡ್ ದ ವೀರಶೈವ ಮಠ್ಸ್. ದ ಅಘೋರೇಶ್ವರ ಟೆಂಪಲ್ ಇನ್ ಇಕ್ಕೇರಿ ಈಸ್ ಫೇಮಸ್ ಫಾರ್ ಸ್ಕಲ್ಪ್ಚರ್. ಇಲ್ಲಿ ನಾವೇನು ನೋಡ್ಬೋದು ಅಂತಂದರೆ, ಕೆಳದಿ ಕಿಂಗ್ಸ್, ಈ ಕೆಳದಿಯನ್ನು ಆಳ್ವಿಕೆ ಮಾಡಿರುವಂತಹ ನಾಯಕರುಗಳು ಫೌಂಡೆಡ್ ಟೆಂಪಲ್, ಸಾಕಷ್ಟು ದೇವಸ್ಥಾನಗಳನ್ನು ಇವರು ಸ್ಥಾಪನೆ ಮಾಡಿದ್ದಾರೆ, ಮತ್ತು ಅಗ್ರಹಾರಗಳನ್ನು ಇವರು ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ವೀರಶೈವ ಮಠಗಳನ್ನು ಸಹಿತ ಇವರು ಸ್ಥಾಪನೆ ಮಾಡಿದರು. ದ ಅಘೋರೇಶ್ವರ ಟೆಂಪಲ್, ಅಘೋರೇಶ್ವರ ಅಂತಂದರೆ ಶಿವನ ಒಂದು ಟೆಂಪಲ್ ಅಂತ ಹೇಳ್ಬೋದು. ಇನ್ನು ಇಕ್ಕೇರಿಯಲ್ಲಿರ್ತಕ್ಕಂಥದ್ದು ಈಸ್ ಫೇಮಸ್ ಆಫ್ ಸ್ಕಲ್ಪ್ಚರ್, ಇದು ವಾಸ್ತುಶಿಲ್ಪದ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ದ ಮಠ್ಸ್ ವೇರ್ ದ ಸೆಂಟರ್ಸ್ ಆಫ್ ಬೋರ್ಡಿಂಗ್, ಫುಡ್ ಫೆಸಿಲಿಟೀಸ್ ಆ್ಯಂಡ್ ಎಜುಕೇಷನ್. ಆ ಒಂದು ಸಮಯದಲ್ಲಿ ಮಠಗಳು ಅಂತ ಕರಿತೇವೆ, ಮಠ್ಸ್ ಅಂದರೆ ಮಠಗಳು. ವೇರ್ ದ ಸೆಂಟರ್ಸ್ ಆಫ್ ಬೋರ್ಡಿಂಗ್, ಅವು
ಶಿಕ್ಷಣಕ್ಕಾಗಿ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ಉಳಿಯುವಂಥ ವಸತಿ ನಿಲಯಗಳಾಗಿದ್ದವು ಮತ್ತು ಶಿಕ್ಷಣ ಕೇಂದ್ರಗಳಾಗಿದ್ದವು. ದೇ ಕಾಂಟ್ರಿಬ್ಯೂಟೆಡ್ ಜನರಸ್ಲಿ, ಅವು ಉದಾರವಾಗಿ ಕೊಡುಗೆಗಳನ್ನು ನೀಡಿವೆ. ಫಾರ್ ಆಲ್ ರಿಲಿಜನ್ಸ್, ಎಲ್ಲ ಧರ್ಮದವರಿಗೂ ಸಹಿತ. ಸೊ ದೇ ಕಾಂಟ್ರಿಬ್ಯೂಟೆಡ್ ಜನರಸ್ಲಿ ಫಾರ್ ಆಲ್ ದ ರಿಲಿಜನ್ಸ್. ಚೆನ್ನಮ್ಮಾಜಿ ಗಿಫ್ಟೆಡ್ ಲ್ಯಾಂಡ್ ಫಾರ್ ಕ್ರಿಶ್ಚಿಯನ್ ಚರ್ಚ್ ಇನ್ ಮ್ಯಾಂಗ್ಳೂರ್. ಚೆನ್ನಮ್ಮಾಜಿ ಅವರು ಏನು ಮಾಡಿದ್ದಾರೆ, ಉಡುಗೊರೆಯಾಗಿ ಕ್ರಿಶ್ಚಿಯನ್ ಚರ್ಚನ್ನು ಕಟ್ಟಲಿಕ್ಕೆ ಒಂದಿಷ್ಟು ಭೂಮಿಯನ್ನು ಕೊಟ್ಟಿದ್ದರು. ಆನ್ ಅಕೌಂಟ್ ಆಫ್ ಕಂಟಿನ್ಯೂಸ್ ವಾರ್ಸ್, ಇಲ್ಲಿ ಬಹಳಷ್ಟು ಮುಂದುವರೆದಿರ್ತಕ್ಕಂಥ ಯುದ್ಧಗಳು ವಿತ್ ಮೈಸೂರು ಆ್ಯಂಡ್ ಇಂಟರ್ನಲ್ ವಾರ್ಸ್, ಮತ್ತು ಆಂತರಿಕ ಒಂದು ಯುದ್ಧಗಳಿಂದಾಗಿ ದ ಕೆಳದಿ ಕಿಂಗ್ಡಮ್ ಬಿಕೇಮ್ ವೀಕ್. ಈ ಕೆಳದಿ ರಾಜ್ಯ ಏನಾಗುತ್ತೆ, ತುಂಬ ಅಶಕ್ತ ಆಗುತ್ತೆ. ಲೆಟರ್ ಹೈದರ್ ಅಲಿ ಅಕ್ಯುಪೈಡ್ ದ ಕೆಳದಿ ಕಿಂಗ್ಡಮ್. ನಂತರದಲ್ಲಿ ಇದನ್ನು ಹೈದರ್ ಅಲಿ ಅಂತಕ್ಕಂಥವ್ರು ಈ ಕೆಳದಿ ರಾಜ್ಯವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ನಾವು ನಾಯಕರು ಅಥವಾ ಪಾಳೆಗಾರರು ಎನ್ನುವಂಥ ವಿಚಾರ ಕುರಿತಾಗಿ ನೋಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ನೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೇನೆ, ಸೆಕೆಂಡ್ ಪಾರ್ಟಲ್ಲಿ. ಧನ್ಯವಾದಗಳು.